ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ವೆಬ್ ಟಾಕ್. ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಒಂದು ಚಾಪ್ಟ್ರಲ್ಲಿ 2 ಮಾರ್ಕ್ಸ್ಗೆ ಯಾವ್ಯಾವ ಥರ ಕ್ವಶನ್ಸನ್ನು ಫೈನಲ್ ಎಕ್ಸಾಮಿನೇಷನ್ಸ್ಗೆ ಕೇಳ್ತಾರೆ ವಿತ್ ಆನ್ಸರ್ಸ್ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಕೆಲವೊಂದು ಕೋರ್ಸಸನ್ನು ವೆರಿ ಅಫೋರ್ಡಬಲ್ ಪ್ರೈಸ್ಗೆ ನಾವು ರಿಲೀಸ್ ಮಾಡಿದ್ದೀವಿ. ನೀವೇನಾದರೂ ಈ ಟೈಮಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್ PUC ಎಕ್ಸಾಮ್ ಸಕ್ಸಸ್ ಗೈಡ್ ಅಂತ ಏನಿದೆ, ಈ ಕೋರ್ಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಜಸ್ಟ್ ಸ್ಟಡಿಯಿಂಗ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಸ್ಕೋರ್ 50+ ಇನ್ ಫಿಸಿಕ್ಸ್, 50+ ಇನ್ ಕೆಮಿಸ್ಟ್ರಿ ಆ್ಯಂಡ್ 60+ ಇನ್ ಮ್ಯಾಥಮೆಟಿಕ್ಸ್. ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು. ಮತ್ತು ನೀವೇನಾದರೂ KCETಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ 2 ಕೋರ್ಸ್ ಇದೆ. ಒಂದು ದ್ರೋಣ 2026 ಅಂತ ಇದೆ, ಇನ್ನೊಂದು ಸುದರ್ಶನ KCET 2026 ಅಂತ ಇದೆ. ನಿಮಗೆ 1-on-1 ಇಂಜಿನಿಯರಿಂಗ್ ಕೌನ್ಸಿಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ದ್ರೋಣ 2026ಗೆ ಜಾಯ್ನ್ ಆಗಿ. ಬರೀ KCET ಪ್ರಿಪರೇಷನ್ಸ್ ನಮಗೆ ಸಾಕು, ನಮಗೆ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಸುದರ್ಶನ KCET 2026 ಅಂತ ಇದೆ, ಇದಕ್ಕೆ ನೀವು ಜಾಯ್ನ್ ಆಗ್ಬೋದು. ಈ 2 ಕೋರ್ಸಲ್ಲೂ ನಿಮಗೆ ಒಂದು ಅಡ್ವಾಂಟೇಜ್ ಏನು ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಹಿಂದಿನ ಸ್ಲೈಡಲ್ಲಿ ಹೇಳ್ದಂಗೆ ಸೆಕೆಂಡ್ PUC ಎಕ್ಸಾಮ್ ಸಕ್ಸಸ್ ಗೈಡ್ ಏನಿರುತ್ತೆ ಅದನ್ನು ನಾವು ಫ್ರೀ ಆಫ್ ಕಾಸ್ಟು ಯಾರ್ಯಾರು ಈ ಕೋರ್ಸ್ಗೆ ಎನ್ರೋಲ್ ಆಗ್ತಾರೆ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ದಟ್ ನೀವು ಬೋರ್ಡ್ ಎಕ್ಸಾಮಿನೇಷನ್ಗೂ ಪ್ರಿಪೇರ್ ಆದಂಗೆ ಆಗುತ್ತೆ, ಮತ್ತು KCETಗೂ ಕೂಡ ಆರಾಮಾಗಿ ನೀವು ಪ್ರಿಪೇರ್ ಆಗಬಹುದು. ಇದೆಲ್ಲ ಕೋರ್ಸು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೋರ್ಸ್ಗೆ ನೀವು ಎನ್ರೋಲ್ ಆಗಬಹುದು. ಇವಾಗ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇವಾಗ ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್, ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಇಟ್ ಅಂತ ಅವರು ಕೇಳಿದ್ದಾರೆ. ನೀವು ಡೆಫಿನೇಷನನ್ನು ಫಸ್ಟು ಬರಿಬೇಕು. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದರೆ ಏನು ಅಂತ ನೀವು ಯಾವ ಥರ ಬರಿಬೇಕು ಅಂದರೆ, ಎ ಮೆಥಡ್ ಟು ಪ್ರೊಟೆಕ್ಟ್ ಎ ಸರ್ಟೈನ್ ರೀಜನ್ ಫ್ರಮ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ರೀಜನನ್ನು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಪ್ರೊಟೆಕ್ಟ್ ಮಾಡೋ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ನಾವು ಹೇಳ್ತೀವಿ. ಒಂದು ಅಪ್ಲಿಕೇಶನ್ ನೀವು ಮೆನ್ಷನ್ ಮಾಡಬೇಕು. ದಿಸ್ ಮೆಥಡ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರಿಕಲ್ ಇನ್ಫ್ಲುಯೆನ್ಸ್ ಅಂತ ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಒಪ್ಟೈನ್ ಆಗುತ್ತೆ. ಈಗ ಸೆಕೆಂಡ್ ಒನ್ನನ್ನು ನಾವು ನೋಡೋದಾದರೆ, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಅವರು ಕೇಳಿದರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾವ್ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಮೆನ್ಷನ್ ಮಾಡಿ ಅಂತ ಅವರು ಕೇಳಿದ್ದಾರೆ. ನೀವು ಜಸ್ಟ್ ಮೆನ್ಷನ್ ಮಾಡಬೇಕು. ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಏರಿಯಾ ಆಫ್ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ಸ್ ಆಫ್ ದ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪ್ರೆಷನ್ ಗೊತ್ತಿರುತ್ತೆ. ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ C is equal to ಎಪ್ಸಿಲಾನ್ ನಾಟ್ KA ಡಿವೈಡೆಡ್ ಬೈ D ಅಂತ. ಎಪ್ಸಿಲಾನ್ ಅಂತ ಹೇಳಿದ್ರೆ ದಟ್ ಈಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಗೊತ್ತಿದೆ. K represents the dielectrical constant, A represents the area, D represents the distance between the ಪ್ಲೇಟ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಈ ಎಕ್ಸ್ಪ್ರೆಷನ್ ಜ್ಞಾಪಕ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ಇಲ್ಲಿ ಫ್ಯಾಕ್ಟರ್ಸನ್ನು ಈಸಿಯಾಗಿ ನೀವು ಬರ್ಕೊಬಹುದು. ಈಗ ಥರ್ಡ್ ಕ್ವಶನ್ ನಾವು ನೋಡೋದಾದ್ರೆ, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ plates has a capacitance C. What will be the capacitance if distance between the plates is doubled, capacitance between the plates is filled with dielectrical constant phi ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಕೆಪಾಸಿಟರ್ ಇದೆಯಂತೆ, ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರು ಏರ್ ಮೀಡಿಯಮ್ ಇದೆ, ಆವಾಗ ಕೆಪಾಸಿಟೆನ್ಸ್ ಏನಿದೆ C ಇದೆ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಬಲ್ ಮಾಡಿದಾಗ ಕೆಪಾಸಿಟೆನ್ಸ್ ಏನಾಗುತ್ತೆ, ಮತ್ತು ಸೆಕೆಂಡ್ ಕೇಸಲ್ಲಿ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಫೈ ಇರೋದನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಇನ್ ಬಿಟ್ವೀನ್ ದ ಪ್ಲೇಟ್ಸು, ಆವಾಗ ಕೆಪಾಸಿಟೆನ್ಸ್ ಏನಾಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಬೇಸಿಕ್ಕಾಗಿ ನೀವು ಈ ಥರ ಕ್ವಶನ್ಸನ್ನು ಕೇಳಿದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಕ್ಸ್ಪ್ರೆಷನನ್ನು ಬರ್ಕೊಬೇಕು. ನಿಮಗೆ C is the ಕೆಪಾಸಿಟೆನ್ಸ್
ಇನ್ ಏರ್ ಮೀಡಿಯಂ ಅಂತ ತಗೊಳ್ಳೋಣ, ಅಂದ್ರೆ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಏರ್ ಮೀಡಿಯಂ ಇದ್ದಾಗ ಸಿ ಇಸ್ ದ ಕೆಪಾಸಿಟೆನ್ಸ್ ಅಂತ ತಗೊಂಡ್ರೆ ಎಕ್ಸ್ಪ್ರೆಷನ್ ಏನಿದೆ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ನಾವು ಬರ್ಕೊಂತೀವಿ. ಕರೆಕ್ಟಾ? ಇವಾಗ ಫಸ್ಟ್ ಕೇಸ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಬಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಡಿ ಏನಾಗಿದೆ ದಟ್ ಈಸ್ ಈಕ್ವಲ್ ಟು 2D ಅಂತ ನಾವು ಬರ್ಕೊಬಹುದು. ಇಲ್ಲಿ ಡಿ ಡ್ಯಾಶ್ ಅಂತ ಬರ್ಕೊಂತೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ. ಇವಾಗ ಕೆಪಾಸಿಟೆನ್ಸ್ ಏನಿದೆ ಅದನ್ನ ಸಿ ಡ್ಯಾಶ್ ಅಂತ ಬರ್ಕೊಂಡ್ರೆ ದಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ 2D ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಹಾಫ್ ಅನ್ನ ಆಚೆ ಕಡೆ ಇಟ್ಕೊಂತೀನಿ, ಇಲ್ಲಿ ಎಪ್ಸಿ ನಾಟ್ ಎ ಡಿವೈಡೆಡ್ ಬೈ ಡಿ ಏನಾಗುತ್ತೆ ದಟ್ ಈಸ್ ಸಿ ಅಂತ ಬರುತ್ತೆ. ದಟ್ ಈಸ್ ಹಾಫ್ ಟೈಮ್ ಸಿ, ಅಂದ್ರೆ ಕೆಪಾಸಿಟೆನ್ಸ್ ಏನಾಯಿತು ಅರ್ಧಕ್ಕೆ ರೆಡ್ಯೂಸ್ ಆಯಿತು ಅಂತ ನಾವು ಹೇಳ್ಬೋದು. ಇವಾಗ ಸೆಕೆಂಡ್ ಕೇಸನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲೇನು ಮಾಡ್ತಾ ಇದ್ದಾರೆ, ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಫೈ ಇರುವಂತಹ ಒಂದು ಮೀಡಿಯಮ್ ಅನ್ನ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೆ ವ್ಯಾಲ್ಯೂ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು 5 ಅಂತ ಬಂತು. ಇವಾಗ ಕೆಪಾಸಿಟೆನ್ಸ್ ಸಿ ಡ್ಯಾಶ್ ಇದೆ ಅಂತ ಹೇಳಿದ್ರೆ ಎಪ್ಸಿಲಾನ್ ನಾಟ್ ಕೆ ಎ ಡಿವೈಡೆಡ್ ಬೈ ಡಿ ಅಂತ ನಿಮಗೆ ಗೊತ್ತಿದೆ. ದಟ್ ಈಸ್ ಇವಾಗ ಅಬ್ಸರ್ವ್ ಮಾಡಿ, ಎಪ್ಸಿಲಾನ್ ನಾಟ್ ಇಂಟು ಇಲ್ಲಿ ಕೆ ಏನಿದೆ ದಟ್ ಈಸ್ 5 ಇದೆ ಇಂಟು ಎ ಡಿವೈಡೆಡ್ ಬೈ ಡಿ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 5 ಇಂಟು ಎಪ್ಸಿನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಎಪ್ಸಿನಾಟ್ ಎ ಡಿವೈಡೆಡ್ ಬೈ ಡಿ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು ಸಿ ಅಂತ ಗೊತ್ತು. ದೇರ್ಫೋರ್ ಕೆಪಾಸಿಟೆನ್ಸ್ ಏನಾಯಿತು ದಟ್ ಇನ್ಕ್ರೀಸಸ್ ಬೈ 5 ಟೈಮ್ಸ್. ಇದನ್ನ ನೀವು ಆನ್ಸರ್ ಅಲ್ಲಿ ಬರ್ಕೊಬೇಕು. ಇವಾಗ ಬರ್ಕೊಂತೀನಿ, ಅಬ್ಸರ್ವ್ ಮಾಡಿ. ಕೆಪಾಸಿಟೆನ್ಸ್ ಬಿಕಮ್ಸ್ ಹಾಫ್ ಅಂತ ಬರ್ಕೊಳ್ಳಿ ಫಸ್ಟ್ ಕೇಸಲ್ಲಿ, ದಟ್ ಈಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಸಿ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಬೈ 5 ಟೈಮ್ಸ್, ದಟ್ ಈಸ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 5 ಟೈಮ್ಸ್ ಸಿ ಅಂತ ನೀವು ಬರ್ಕೊಬೇಕು. ಹೇಗೆ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ, ಆ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಇವಾಗ ಫೋರ್ತ್ ಕ್ವಶನ್ ನಾವು ನೋಡೋದಾದ್ರೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಇಲ್ಲಿ ಆನ್ಸರ್ ಹೇಗೆ ಬರ್ಕೊಬೇಕು ಅಂತ ಹೇಳಿದ್ರೆ, ಪೋಲಾರ್ ಮತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ಎರಡು ಕಾಲಮ್ಸ್ ಅಲ್ಲಿ ಬರ್ಕೊಳ್ಳಿ. ಪೋಲಾರ್ ಮಾಲಿಕ್ಯೂಲ್ ಬಂದಾಗ ಮಾಲಿಕ್ಯೂಲ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅಂತ ಬರ್ಕೊಬೇಕು. ನಾನ್ ಪೋಲಾರ್ ಮಾಲಿಕ್ಯೂಲ್ ಬಂದಾಗ ಮಾಲಿಕ್ಯೂಲ್ ಡಸ್ ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅಂತ ಬರ್ಕೊಬೇಕು. ಅಂದ್ರೆ ಯಾವ ಮಾಲಿಕ್ಯೂಲ್ಗೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತೆ ಅದನ್ನು ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಯಾವ ಮಾಲಿಕ್ಯೂಲ್ಗೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರಲ್ಲ ಅದನ್ನು ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ಪೋಲಾರ್ ಮಾಲಿಕ್ಯೂಲ್ ಏನಾಗಿರುತ್ತೆ, HCl H2O ಬರ್ಕೊಳ್ಳಿ. ನಾನ್ ಪೋಲಾರ್ ಮಾಲಿಕ್ಯೂಲ್ ಬಂದಾಗ H2N2 ಬರ್ಕೊಳ್ಳಿ. ಇದನ್ನ ಇನ್ನೊಂದು ಥರನೂ ಕೇಳ್ಬೋದು. ಇವಾಗ ವಾಟ್ ಈಸ್ ಪೋಲಾರ್ ಮಾಲಿಕ್ಯೂಲ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳಿದ್ರು ಕೂಡ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ವಾಟ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ 2 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟು, ಕರೆಕ್ಟಾಗಿ ನೀವು ನೋಡ್ಕೊಂಡಿರಬೇಕು. ಇವಾಗ ಫಿಫ್ತ್ ಒನ್ ನೋಡೋಣ, ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಅಗೈನ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿ, 2 ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಬರಬೇಕು. ನಾನು 3 ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು 3 ಮಾರ್ಕ್ಸಿಗೆ ಕೇಳಿದ್ರು ಕೂಡ ಈ 3ನ್ನ ಬರೀರಿ. 2 ಮಾರ್ಕ್ಸ್ ಕೇಳಿದ್ರೆ ಯಾವ್ದಾದ್ರು 2 ಬರೀರಿ. ಇವಾಗ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಏನೇನು ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿದ್ರೆ, electrical field is always normal to the equipotential surface. ಇದು ಒನ್ ಆಫ್ ದ ಬೇಸಿಕ್ಸ್ ಪ್ರಾಪರ್ಟಿ ನಿಮಗೆ ಗೊತ್ತಿರಬೇಕು. 2 equipotential surface can never intersect. 2 equipotential surface intersect ಆಗೋದಿಲ್ಲ. ಥರ್ಡ್ ಒನ್, ವರ್ಕ್ ಡನ್ ಇನ್ ಮೂವಿಂಗ್ ಎನಿ ಚಾರ್ಜ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ 0. ಏನಕ್ಕೆ ವರ್ಕ್ ಡನ್ 0 ಆಗಿರುತ್ತೆ ಅಂತ ಹೇಳಿದ್ರೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡಿಕೊಂಡಾಗ ಥ್ರೂ ಔಟ್ ದಟ್ ಸರ್ಫೇಸ್ ಪೊಟೆನ್ಷಿಯಲ್ ರಿಮೈನ್ಸ್ ದ ಸೇಮ್. ಪೊಟೆನ್ಷಿಯಲ್ಲು ಒಂದೇ ಇರುತ್ತೆ. ಇವಾಗ ವರ್ಕ್ ಡನ್ ಹೇಗೆ ಡಿಫೈನ್ ಮಾಡ್ತೀವಿ ಇನ್ ಕೇಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಚಾಪ್ಟರ್ಲಿ ವರ್ಕ್ ಡನ್ ಅನ್ನ ದಟ್ ಈಸ್ Q ಟೈಮ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಡಿಫೈನ್ ಮಾಡ್ಕೊತೀವಿ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಟರ್ನ್ಸ್ ಔಟ್ ಟು ಬಿ 0. ಕರೆಕ್ಟಾ? ಅದರಿಂದ ವರ್ಕ್ ಡನ್ ಏನಾಗಿರುತ್ತೆ 0 ಆಗಿರುತ್ತೆ. ವರ್ಕ್ ಡನ್ ಇನ್ ಮೂವಿಂಗ್ ಎನಿ ಚಾರ್ಜ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಆನ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ 0. ಇದನ್ನ ನೀವು ನಾಪ್ಕ ಇಟ್ಕೊಂಡಿರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 6 ಒನ್ ನೋಡೋದಾದ್ರೆ, ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್, 2 ಐಡೆಂಟಿಕಲ್ ಪಾಸಿಟಿವ್ ಚಾರ್ಜ್, ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಈ ಥರ ಟೈಪ್ ಆಫ್ ಕ್ವಶನ್ಸ್ ಕೇಳಿದಾಗ ನೀವೇನು ಮಾಡ್ಕೊಬೇಕು, ಡಯಾಗ್ರಾಮ್ ಅನ್ನ ಬರ್ಕೊಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಡೈಪೋಲ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಅವಾಗ ಈ ಥರ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ನಮಗೆ ಬರುತ್ತೆ. ಇವಾಗ 2 ಪಾಸಿಟಿವ್ ಚಾರ್ಜ್ ಆದಾಗ ಈ ಥರ ಬರುತ್ತೆ, 2 ನೆಗೆಟಿವ್ ಚಾರ್ಜ್ ಆದಾಗ ಇನ್ನೊಂದಿದೆ, ಅದನ್ನು ನೀವು ಕೂಡ ನೋಡ್ಕೊಂಡಿರಿ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ.
ಮತ್ತು ಯೂನಿಫಾರ್ಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಇದ್ದಾಗ ಈ ಥರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ನೀವು ಡ್ರಾ ಮಾಡ್ಕೊಬೇಕಾಗತ್ತೆ. ಗೊತ್ತಾಯ್ತಾ? ಈಗ 7th ಕ್ವಶನನ್ನು ನಾವು ನೋಡೋದಾದರೆ, ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ವಾಟ್ ಈಸ್ ಇಟ್ಸ್ SI ಯೂನಿಟ್ ಅಂತ ಅವರು ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಈ ಕ್ವಶನ್ ನೀವು ಡೆಫಿನೆಟ್ ಆಗಿ ಜ್ಞಾಪಕ ಇಟ್ಕೊಂಡಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಚಾಪ್ಟ್ರಲ್ಲಿ ನಿಮ್ಗೇನಾದರೂ 5 ಮಾರ್ಕ್ಸ್ಗೆ ಕೇಳೋದಾದರೆ ಯೂಶಲ್ ಆಗಿ 2+3 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿ ಕೇಳ್ತಾರೆ. 2 ಮಾರ್ಕ್ಸ್ಗೆ ಈ ಥರ ಟೈಪ್ ಆಫ್ ಕ್ವಶನ್ಸ್ ಕೇಳಿ ಡೆಫಿನೇಷನ್ನು, 3 ಮಾರ್ಕ್ಸ್ಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇನ್ ಸೀರೀಸ್ ಆರ್ ಪ್ಯಾರಲಲ್ ಕಾಂಬಿನೇಷನನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಯೂಶಲ್ ಆಗಿ ಈ ಚಾಪ್ಟ್ರಿಂದ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸೇ ಮೋಸ್ಟ್ ಆಫ್ ದ ಟೈಮು ಫೈನಲ್ ಎಕ್ಸಾಮಿನೇಷನ್ಸ್ಗೆ ಬರೋವಂಥದ್ದು. ಇನ್ ಕೇಸ್ ಅವರೇನಾದರೂ 5 ಮಾರ್ಕ್ಸಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಒಂದು ಡೆಫಿನೇಷನನ್ನು ಕೇಳಿ 3 ಮಾರ್ಕ್ಸ್ಗೆ ಡಿರೈವೇಷನನ್ನು ಕೇಳ್ತಾರೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕಾಗತ್ತೆ. ಇವಾಗ ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂತ ಹೇಳಿದ್ರೆ ಡೆಫಿನೇಷನ್ ಯಾವ ಥರ ಬರೀಬೇಕು ಅಂದರೆ, ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಈಸ್ ಡಿಫೈನ್ಡ್ ಆಸ್ ದ ratio of the magnitude of charge Q on either conductor to the potential difference V between the two conductor forming the capacitor ಅಂತ ನೀವು ಬರ್ಕೊಬೇಕು. ಎಕ್ಸ್ಪ್ರೆಷನ್ ನಿಮಗೆ ಗೊತ್ತಿರುತ್ತೆ, C is equal to Q divided by V. Q ಅಂತ ಹೇಳಿದ್ರೆ ದಟ್ ಈಸ್ ದ ಚಾರ್ಜ್ ಆನ್ ಈದರ್ ಕಂಡಕ್ಟರ್ ಅಂತ ನಾವು ಹೇಳ್ತೀವಿ, ಆ್ಯಂಡ್ V ರೆಪ್ರೆಸೆಂಟ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಿರಬೇಕು. SI ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ದಟ್ ಈಸ್ ಫ್ಯಾರೆಡ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೂ ಕೂಡ ಕೆಪಾಸಿಟೆನ್ಸ್ದು ಯೂನಿಟ್ ಯಾವುದು ಅಂತ ಯೂಶಲಿ ಕೇಳ್ತಾರೆ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಕೆಪಾಸಿಟೆನ್ಸಿನ ಯೂನಿಟ್ ಏನಾಗಿರುತ್ತೆ, ಫ್ಯಾರೆಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಈಗ 8th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಮೆನ್ಷನ್ ದ ಮೆಥಡ್ಸ್ ಟು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಅವರು ಕೇಳಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಯಾವ್ಯಾವ ಮೆಥಡ್ಸಿಂದ ನಾವು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಅವರು ಕೇಳ್ತಾ ಇದ್ದಾರೆ. ಈ ಥರ ಕ್ವಶನ್ ಕೇಳಿದಾಗ ನೀವು ಬೇಸಿಕ್ ಆಗಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಕ್ಸ್ಪ್ರೆಷನ್ ಜ್ಞಾಪಕ ಇಟ್ಕೊಂಡಿರಬೇಕು. ದಟ್ ಈಸ್ C is equal to ε0 KA divided by D ಅಂತ ನಿಮಗೆ ಗೊತ್ತಿರುತ್ತೆ. ಈ ಒಂದು ಎಕ್ಸ್ಪ್ರೆಷನನ್ನು ನೀವು ಬೇಸಿಸ್ ಆಗಿ ಇಟ್ಕೊಂಡು ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಹೇಗೆ ಆನ್ಸರ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ, ಅಬ್ಸರ್ವ್ ಮಾಡಿ. ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಆಫ್ ದ ಮೆಟೀರಿಯಲ್ ಬಿಟ್ವೀನ್ ದ ಪ್ಲೇಟ್ಸ್. ಅಂದರೆ ಇನ್ ಬಿಟ್ವೀನ್ ದ ಪ್ಲೇಟ್ಸ್ ನಾವು ಏನು ಮೆಟೀರಿಯಲ್ ತೊಗೊತೀವಿ ಅದಕ್ಕೆ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಅಂತ ಇರುತ್ತೆ. ನೀವೇನಾದರೂ ಜಾಸ್ತಿ ಇರುವಂತಹ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಮೆಟೀರಿಯಲ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಆವಾಗ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ದ ಪ್ಲೇಟ್ಸ್, ಏರಿಯಾ ಇನ್ಕ್ರೀಸ್ ಮಾಡಿದಾಗಲೂ ಕೂಡ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರು ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಡಿಕ್ರೀಸಿಂಗ್ ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಮಾಡಿದಾಗ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏನಾಗುತ್ತೆ, ದಟ್ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಈಗ 9th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನಾವು ನೋಡೋಣ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಇನ್ ಕೇಸ್ ಆಫ್ ಎ ಚಾರ್ಜ್ಡ್ ಕೆಪಾಸಿಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸಿಂಬಲ್ ಯೂಸ್ಡ್ ಅಂತ ಅವರು ಕೇಳಿದ್ದಾರೆ. ಇಟ್ ಈಸ್ ನೀವು ಬೇಸಿಕ್ ಆಗಿ ಈ ಎಕ್ಸ್ಪ್ರೆಷನನ್ನು ಬರ್ಕೊಬೇಕು. ದಟ್ ಈಸ್ U is equal to half of ε0 E² ಏನಿದೆ, ದಿಸ್ ರೆಪ್ರೆಸೆಂಟ್ಸ್ ದ ಎನರ್ಜಿ ಡೆನ್ಸಿಟಿ ಇನ್ ಕೇಸ್ ಆಫ್ ಚಾರ್ಜ್ಡ್ ಕೆಪಾಸಿಟರ್ ಅಂತ ಗೊತ್ತಿರಬೇಕು. ವೇರ್ ε0 ಏನಾಗಿದೆ, ಇಸ್ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ, ಆ್ಯಂಡ್ E ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ನಿಮಗೆ ಗೊತ್ತಿರಬೇಕು ಆಫ್ ದಿ ಕೆಪಾಸಿಟರ್. ಇವಾಗ 10th ಕ್ವಶನನ್ನು ನಾವು ನೋಡೋಣ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಎ ಡೈಎಲೆಕ್ಟ್ರಿಕಲ್ ಮೀಡಿಯಮ್ ಕೆ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಅವರು ಕೊಟ್ಟಿದ್ದಾರೆ. ನಾನು ಆಗಲೇ ಡಿಸ್ಕಸ್ ಮಾಡಿದ್ದೆ, ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡೈಎಲೆಕ್ಟ್ರಿಕಲ್ ಮೀಡಿಯಮ್ ಇದ್ದಾಗ ಏನು ಬರ್ಕೊಬೇಕು ಅಂತ ಹೇಳಿದ್ರೆ C is equal to ε0 KA divided by D ಅಂತ ಬರ್ಕೊಬೇಕು. ಏರ್ ಮೀಡಿಯಮ್ ಇದ್ದಾಗ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಏನಾಗಿರುತ್ತೆ, 1 ಇರುತ್ತೆ. ಅದರಿಂದ ನಾವು C is equal to ε0 A divided by D ಅಂತ ಬರ್ಕೊತೀವಿ. ಬೇರೆ ಮೀಡಿಯಮ್ ಇದ್ದಾಗ ಡೈಎಲೆಕ್ಟ್ರಿಕಲ್ ಕಾನ್ಸ್ಟೆಂಟ್ ಏನಿರುತ್ತೆ, ದಟ್ ಈಸ್ ನಾಟ್ ಈಕ್ವಲ್ ಟು 1 ಇರುತ್ತೆ. ಆವಾಗ ಎಕ್ಸ್ಪ್ರೆಷನ್ ನೀವೇನು ಬರ್ಕೊಬೇಕು, C is equal to ε0 KA divided by D ಅಂತ ಬರ್ಕೊಬೇಕು. ಇಲ್ಲಿ ε0 ಅಂತ ಹೇಳಿದ್ರೆ ದಟ್ ಈಸ್ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, K represents the dielectrical constant of the medium
ಬಿಟ್ವೀನ್ ದ ಪ್ಲೇಟ್ಸ್ ಆ್ಯಂಡ್ ಡಿ ರೆಪ್ರೆಸೆಂಟ್ಸ್ ದ ಪ್ಲೇಟ್ ಸಪರೇಷನ್ ಅಂತ ಬರ್ಕೊಬೇಕಾಗುತ್ತೆ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟು 11th ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡೋದಾದ್ರೆ, ಡಿಫೈನ್ ಡೈಎಲೆಕ್ಟ್ರಿಕಲ್ ಸ್ಟ್ರೆಂತ್ ಆಫ್ ಡೈಎಲೆಕ್ಟ್ರಿಕ್, ಮೆನ್ಷನ್ ಇಟ್ಸ್ SI ಯೂನಿಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಮೆನ್ಷನ್ ಇಟ್ SI ಯೂನಿಟ್ ಅಂತ ಬರಬೇಕಾಗಿತ್ತು. ಇಲ್ಲಿ ಆನ್ಸರನ್ನು ಬರ್ಕೊಳ್ಳೋದಾದ್ರೆ, ಡೈಎಲೆಕ್ಟ್ರಿಕಲ್ ಸ್ಟ್ರೆಂತ್ ಈಸ್ ದ ಮ್ಯಾಕ್ಸಿಮಮ್ electrical field intensity that a dielectrical can withstand without undergoing electrical breakdown ಅಂತ ನೀವು ಬರ್ಕೊಬೇಕಾಗತ್ತೆ. ಡೆಫಿನೇಷನ್ ಬರ್ದಾದ್ಮೇಲೆ SI ಯೂನಿಟ್ ಆಫ್ ಡೈಎಲೆಕ್ಟ್ರಿಕಲ್ ಸ್ಟ್ರೆಂತ್ ಆಫ್ ಡೈಎಲೆಕ್ಟ್ರಿಕ್ ಈಸ್ ವೋಲ್ಟ್ ಪರ್ ಮೀಟರ್ ಅಂತ ನೀವು ಬರ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಏನು ಯೂನಿಟ್ ಇರುತ್ತೋ ಅದೇ ಯೂನಿಟು ಡೈಎಲೆಕ್ಟ್ರಿಕಲ್ ಸ್ಟ್ರೆಂತ್ ಆಫ್ ಡೈಎಲೆಕ್ಟ್ರಿಕ್ಸ್ಗೂ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳೋವಂತಹ ಚಾನ್ಸಸ್ ಇರುತ್ತೆ. ಈ ಒಂದು SI ಯೂನಿಟ್ ಆಫ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಡೈಎಲೆಕ್ಟ್ರಿಕನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಇಷ್ಟು ಕ್ವಶನ್ಸ್ ನಾನು ಏನು ಡಿಸ್ಕಸ್ ಮಾಡಿದೆ 2 ಮಾರ್ಕ್ಸ್ಗೆ ಕೇಳೋವಂಥದ್ದು, ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿರಿ. ಯಾವ್ಯಾವ ಕ್ವಶನ್ಸ್ಗೆ ಯಾವ್ಯಾವ ಥರ ನೀವು ಆನ್ಸರ್ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟು ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ಡೆಫಿನೆಟಾಗಿ ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸನ್ನು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ಯಾವ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ಆ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. That's it for this video, guys. I'm your teacher Mukund. I will meet you guys in the next video. Until then, have a nice day. Bye.